ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಈಗ ಎ ಮಂಜು ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಈಗಾಗಲೇ ಒಂದ್ ಕಡೆ ಸಾಕಷ್ಟು ಆರೋಪಗಳಿತ್ತು. ನಿನ್ನೆ ಕೂಡ ಸಿಎಂ ಹೇಳಿದ್ರು ಐಟಿ ಇಲಾಖೆ ದಾಳಿ ಮಾಡುತ್ತೆ, ಆ ರೀತಿಯ ಟ್ರಾನ್ಸ್ಫರ್, ಆ ರೀತಿಯಾದಂತಹ ಪ್ರಯತ್ನಗಳೆಲ್ಲ ಆಗಿದೆ ಅಂತ. ಆದ್ರೆ ಈಗ ಬರ್ತಾ ಇರುವಂತಹ ಮಾಹಿತಿ ಐಟಿ ಇಲಾಖೆ ಸಾಕಷ್ಟು ಅಕೌಂಟ್ಸ್ ಮೇಲೆ ಆಲ್ರೆಡಿ ಕಣ್ಣಿಟ್ಟಿದೆ. ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಟಾರ್ಗೆಟ್ ಆಗಿದೆ, ಹಣ ಟ್ರಾನ್ಸ್ಫರ್ ಆಗಿದೆ, ಯಾವುದೇ ದಾಖಲೆಗಳು ಕೂಡ ಇಲ್ಲದೆ ಅನ್ನೋದನ್ನ. ಎಸ್, ಹಾಗಾಗಿ ಈ ರೀತಿಯಾದಂತಹ ಒಂದು ಟಾರ್ಗೆಟ್ಗೆ ಕಾರಣ ಆಗಿರೋದು ಇದೆ ಅಂತ ಅನ್ಸುತ್ತೆ ನಿಮ್ಗೆ? ಯಾಕಂದ್ರೆ ಯಾವುದೇ ದಾಖಲೆಗಳು ಕೂಡ ಇಲ್ಲದೆ ಯಾವುದೇ ಮಾಹಿತಿ ಟ್ರಾನ್ಸ್ಫರ್ ಆಗಿದೆ ಕಾರಣ ಅಂತ ಅನ್ಸುತ್ತಾ? ಮೇಡಮ್ ನನಗೆ ಗೊತ್ತಿಲ್ಲ, ನಾವು ಟಿವಿಲಿ ಹಾಕಿರೋದು ನೋಡ್ತಾ ಇದ್ದೀವಿ. ಈಗ ಟ್ರಾನ್ಸ್ಫರ್ ಆದ್ರೆ ದುಡ್ಡು ಯಾವ್ದಾರ ಹೆಡ್ ಆಫೀಸ್ ಬೇಕೇ ಬೇಕಲ್ಲ ಮೇಡಮ್, ಟೆಂಡರ್ ಆಗ್ಬೇಕು ಅಥವಾ ಇನ್ನೊಂದು ಆಗ್ಬೇಕು, ಇಲ್ಲದೆ ಹಣ ಟ್ರಾನ್ಸ್ಫರ್ ಆಗಿದೆ ಅಂತ. ಅದೇ ಆಗಿದೆ ಆಮೇಲೆ ಅವರು ಪನಿಷಬಲ್ ಅಲ್ವಾ? ಕಾನೂನು ಏನ್ ಹೇಳ್ತದೆ, ಇದಕ್ಕಿದ್ದಂಗೆ ಸರ್ಕಾರದ ಹಣನ ದುರುಪಯೋಗ ಮಾಡ್ಕೊಂಡವ್ರು ಅನ್ನೋದಲ್ವಾ ಕಾಣಿಸ್ತದಲ್ವಾ? ಇದರಲ್ಲಿ ಗೊತ್ತಾಗ್ತದೆ ದುರುಪಯೋಗ ಮಾಡ್ಕೊಂಡು ಸಾಬೀತಾಗ್ತದೆ ಅಂತ ಹೇಳಿ ಈಗ ಅವ್ರ ಮೇಲೆ ಐಟಿ ರೈಡ್ ಮಾಡಿಸ್ತಾ ಇದ್ದಾರೆ, ಬಿಜೆಪಿ ಅವ್ರು ಮಾಡಿಸ್ತಾರೆ, ಅವ್ರು ಮಾಡಿಸ್ತಾರೆ, ಇವ್ರು. ಹಾಗಾದ್ರೆ ಬೇರೆ ಇಲಾಖೆ ಮೇಲೆ ಯಾಕೆ ಮಾಡಿಸ್ತಾ ಇಲ್ಲ? ಬೇರೆ ಇಲಾಖೆಯವ್ರು ಯಾಕೆ ಮಾಡ್ತಾ ಇಲ್ಲ? ಈಗ ಒಂದೇ ಇಲಾಖೆ ಅಂತಂದ್ರೆ ದೇವ್ ಡನ್ನಿಟ್ ಅಂತ ಒಪ್ಕೋಬೇಕಲ್ವಾ? ಹೇಳಿ ಮೇಡಮ್. ಓಕೆ, ಎಸ್, ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥ ಚಿದಾನಂದ್ ಪಟೇಲ್ ಮಾತನಾಡಿಸ್ತಾರೆ. ಎಸ್ ಮೇಡಮ್. ಎ ಮಂಜು ಅವರೇ, ಸರ್ ನಮಸ್ಕಾರ ಸರ್. ಅಗ್ರಿಮೆಂಟ್ಗೆ ಮುನ್ನ, ಕೆಲಸ ಪ್ರಾರಂಭಕ್ಕೂ ಮುನ್ನ ಕಾನೂನುಬಾಹಿರವಾಗಿ ಹಣ ವರ್ಗಾವಣೆ ಮಾಡಿದೆ ಅಂತ ಹೇಳಿ ಐಟಿ ಇಲಾಖೆ ಅದನ್ನ ಪತ್ತೆ ಹಚ್ಚಿದೆ. ಅದರಲ್ಲೂ ಕೂಡ ಸಾದಿಕ್, ಅಶ್ವತ್ಥನಾರಾಯಣ ಮತ್ತು ಕೃಷ್ಣೇಗೌಡರ ಅಕೌಂಟಿಗೆ ಇತ್ತೀಚೆಗೆ ಅಂದ್ರೆ ಚುನಾವಣೆ ಘೋಷಣೆ ಆದ ಮೇಲೆ ತಲಾ 25 ಕೋಟಿ ಹಣ ವರ್ಗಾವಣೆ ಆಗಿದೆ. ಈ ಸಂಬಂಧಪಟ್ಟಾಗೆ ಐಟಿ ಇಲಾಖೆ ಅಕೌಂಟ್ ಅನ್ನ ನಿಗಾ ಇಡುವ ಸಂದರ್ಭದಲ್ಲಿ ಯಾಕೆ ಇದ್ದಕ್ಕಿದ್ದಂಗೆ ದಿಢೀರ್ನೆ ಅದು ಪಿಡಬ್ಲ್ಯೂ ಇಲಾಖೆಯ ಕಾಂಟ್ರಾಕ್ಟರ್ಗಳಿಗೆ ಹಣ ವರ್ಗಾವಣೆ ಆಗಿದೆ ಮತ್ತು ಇದು ಫ್ಯೂಚರ್ ಟೆಂಡರ್ ಹೆಸರಿನಲ್ಲಿ, ಅಂದ್ರೆ ಅಗ್ರಿಮೆಂಟ್ ಸಾಮಾನ್ಯವಾಗಿ ಮಾಡಬೇಕು, ಕೆಲಸ ಪ್ರಾರಂಭ ಆಗಬೇಕು, ಇವೆರಡೂ ಆಗದಲ್ಲೇ ಫ್ಯೂಚರ್ ಟೆಂಡರ್ ಹೆಸರಿನಲ್ಲಿ ಈಗ ಹಣ ವರ್ಗಾವಣೆ ಆಗಿದೆ. ಈ ಕಾರಣಕ್ಕಾಗಿ ಇವತ್ತು ದಾಳಿ ಆಗಿರುವಂತವರು ಕೂಡ ಈ ಮೂವರು ಕೂಡ ಪ್ರಮುಖವಾಗಿದ್ದಾರೆ. ಈ ಸಾದಿಕ್ ಅವರು ಇದ್ದಾರೆ, ಅಶ್ವಥ್ ನಾರಾಯಣ ಗೌಡ ಇದ್ದಾರೆ, ಜೊತೆಗೆ ಕೃಷ್ಣೇಗೌಡರು ಕೂಡ ಇದ್ದಾರೆ. ಈ ಮೂವರು ಕೂಡ ರೇವಣ್ಣರವರ ಆಪ್ತರು ಅಂತ ಹೇಳಲಾಗ್ತದೆ ಮತ್ತು ಅದೇ ಇಲಾಖೆಯ ಕಾಂಟ್ರಾಕ್ಟ್ ಮಾಡಿದ್ದಾರೆ ಅಂತಲೇ ಹೇಳಲಾಗ್ತದೆ. ಇದೇ ಕಾರಣಕ್ಕಾಗಿ ಈ ದಾಳಿ ನಡೆದಿದೆಯಾ, ಐಟಿ ಇಲಾಖೆ ಪಕ್ಕಾ ಮಾಹಿತಿಯನ್ನು ತೆಗೆದುಕೊಂಡಿದ್ಯಾ? ನಾವೊಂದು ದಾಖಲೆಯನ್ನು ಕೂಡ ಒಂದು ಬಿಡುಗಡೆಯನ್ನು ಮಾಡಿದ್ವಿ. ಆ ದಾಖಲೆಯಲ್ಲಿ ಕೂಡ ಅಂದ್ರೆ 2017 ಮತ್ತು 19 ಹೆಸರಿನಲ್ಲಿ ರೇವಣ್ಣ ಆಪ್ತರಿಗೆ ಬಹುತೇಕ ಕಾಂಟ್ರಾಕ್ಟ್ ಅನ್ನು ಕೊಟ್ಟಿರುವುದು ಕೂಡ ಅದರಲ್ಲಿ ಮತ್ತು ಹಣ ಕಾಂಟ್ರಾಕ್ಟ್ ನ ಮೊತ್ತ ಕೂಡ ನಮ್ಮಲ್ಲಿ ಲಭ್ಯವಾಗಿದೆ. ಇದೇ ಕಾರಣಕ್ಕಾಗಿ ಮಾಡಿದ್ದಾರಾ? ನೋಡಿ ಪಾಟೀಲ್ರೆ, ಇದು ಜನರಲ್ ಆಗಿ ಟೆಂಡರ್ ಆಗ್ಬೇಕು. ಟೆಂಡರ್ ಆದ್ಮೇಲೆ ಅದು ಯಾರು ಲೋಯೆಸ್ಟ್ ಇರ್ತಾರೆ ಅವ್ರಿಗೆ ದುಡ್ಡು ಕೊಡೋದಲ್ಲ, ಕೆಲಸ ಆಗ್ಬೇಕು. ಕೆಲಸ ಆದ್ಮೇಲೆ ಅದು ಬಿಲೋ ಹಾಕಿದ್ರೆ ಬಿಲೋ ದುಡ್ಡನ್ನ ಕಟ್ಟಬೇಕು. ಆತರ ಆದ್ಮೇಲೆ ಆ ದುಡ್ಡನ್ನ ಬಿಲ್ ಆಗಿ MBA ಬರೆದು ಇದೆಲ್ಲ ಆದ್ಮೇಲೆ ದುಡ್ಡು ಕೊಡ್ಬೇಕಂತದ್ದು. ಇದು ಮೊದ್ಲೇ ಹಣನ ಕೊಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಎಲ್ಲೋ ಒಂದ್ ಕಡೆ ಸರ್ಕಾರದ ಹಣವನ್ನ ಅವರ ರಾಜಕೀಯ ಅನುಕೂಲಕ್ಕೆ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ಇದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಯಾವ ಕೆಲಸನೇ ಮಾಡ್ದಲ್ಲೇ ದುಡ್ಡು ಕೊಡ್ತಕ್ಕಂಥದ್ದು ಇದೆಯಲ್ಲ, ಇದು ಘೋರ ಅಪರಾಧ. ಇದು ಯಾವುದೇ ಕಾರಣ ಅಂದ್ರೆ ಇಟ್ ಇಸ್ ಎ ನಥಿಂಗ್ ಬಟ್ ಎ ಫ್ರಾಡ್. ಈ ಮುಖ್ಯಮಂತ್ರಿ ಅವರು ಇವ್ರು ಪಿಡಬ್ಲ್ಯೂಡಿ ಮಂತ್ರಿ ಅವರು ಬೇರೆ ಇಲಾಖೆಯಲ್ಲಿ ಎಲ್ಲೂ ಆಗಲಿ, ಇದೇ ಇಲಾಖೆಯಲ್ಲಿ ಆಗಿದೆ ಅಂದ್ರೆ ಇವರು JDS ನ ಭದ್ರಕೋಟೆ ಮಾಡ್ಕೊಳ್ಳೋದಕ್ಕೋಸ್ಕರ ಸರ್ಕಾರದ ಹಣವನ್ನ ಉಪಯೋಗಿಸ್ಕೊತಾ ಇರ್ತಕ್ಕಂಥದ್ದು ಖಂಡನೀಯ. ಇದು ಯಾರೇ ತಪ್ಪು ಮಾಡಲಿ ಅದಕ್ಕೆ ಶಿಕ್ಷೆ ಆಗ್ಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೀವಿ. ಅಂದ್ರೆ ನಿಮ್ಮ ಪ್ರಕಾರ ಚುನಾವಣೆಗೆ ಈ ಹಣವನ್ನ ಬಳಸಲಿಕ್ಕೆ, ಅಕ್ರಮವಾಗಿ ಚುನಾವಣೆ ನಡೆಸಲಿಕ್ಕೆ ಹಣ ಬಳಸಲಿಕ್ಕೆ ಈ ಕಾಂಟ್ರಾಕ್ಟರ್ಗಳ ಮುಖಾಂತರ ಕಾಂಟ್ರಾಕ್ಟರ್ ಕೊಡ್ತಕ್ಕಂಥ ಬೇನಾಮಿ ಹಣವನ್ನು ಬಳಸಲಿಕ್ಕೆ ಈ ರೀತಿ ಸ್ಟ್ರಾಟಜಿಯನ್ನು ಮಾಡಿದ್ರಾ? ಇದು ಮೊದಲೇ ನಡೆದಂತ ಸ್ಟ್ರಾಟಜಿ ಅಂತೀರಾ? ಇದು ಮೊದಲೇನೆ ಪೂರ್ವಭಾವಿತವಾಗಿ ಚಿಂತನೆ ಮಾಡಿ ಆ ದುಡ್ಡನ್ನ ಅವ್ರ ಅಕೌಂಟ್ಗೆ ಹಾಕಿ ಅವ್ರ ಅಕೌಂಟ್ ಇಂದ ಇವರು ದುಡ್ಡನ್ನ ವಾಪಸ್ ಪಡ್ಕೊಳ್ತಕ್ಕಂಥ ಮಾಡಿರ್ತಕ್ಕಂಥದ್ದು. ಎಲ್ಲಿ ಆದ್ರೂ ಜಗತ್ತಲ್ಲಿ ಕೆಲಸ ಆಗದೇನೆ ದುಡ್ಡನ್ನ ಯಾವ್ದಾರ ಅಕೌಂಟ್ಗೆ ಹಾಕ್ತಾರ? ಈಗ ನಾವು ನಮ್ಮನೆ ಕೆಲಸ ಕಟ್ಟಿದ್ವಿ, ಗೋಡೆ ಕಟ್ಟಾದ್ಮೇಲೆ ಆಮೇಲೆ ಬಿಲ್ ಕೊಡೋದು ಅವ್ನಿಗೆ ಎಸ್ಟಿಮೇಟ್ ಇಲ್ದಲೆ ಇವ್ರು ಇದು ಕೊಟ್ಟು ನೋಡಿದ್ರೆ ಇವರು ಪಿಡಬ್ಲ್ಯೂಡಿ ಇವ್ರು ಸ್ವಂತ ಆಸ್ತಿ ಮಾಡ್ಕೊಂಡ್ಬಿಟ್ಟವ್ರೆ. ಸರ್ಕಾರ ಅಂತ ಅಂದ್ರೆ ಜನರದ್ದು ಅನ್ನೋದು ಗೊತ್ತಿಲ್ಲ ಇವ್ರಿಗೆ. ಇವ್ರೆಲ್ಲ ಬರೀ ಉಡಾಫೆ ಮಾತು ಇವನ್ನೆಲ್ಲ ಆಡ್ತಾರೆ. ಈಗ ಬೇಕು ಅಂತ ಹೇಳಿ ಬಿಜೆಪಿಯವ್ರು ಮಾಡಿಸ್ತಾರೆ, ಬಿಜೆಪಿಯವ್ರು ಹೇಳ್ತಕ್ಕಂಥ ಮಾಡ್ತಿದ್ದಾರೆ. ಇದಲ್ಲ, ಇದು ಒಂದು ದಿವಸ ಐಟಿ ರೈಡ್ ಮಾಡೋದಿಲ್ಲ, 2-3 ದಿವಸ. ರೇವಣ್ಣ ಅವರು ಇವತ್ತು ಹೇಳಿದ್ರು ನಮ್ದು ಸ್ವಾತಿ ನಕ್ಷತ್ರ ಏನಾಗಲ್ಲ, ರಿವರ್ಸ್ ಅವರಿಗೆ ಹೊಡೆಯುತ್ತೆ ಇದನ್ನ ಅನ್ನುವಂತಹ ಮಾತನ್ನ ಹೇಳಿದ್ರು. ಶಾರದಾಂಬೆ ಅನುಗ್ರಹ ಇದೆ, ಹಾಗಾಗಿ ನಮ್ಗೇನಾಗಲ್ಲ, ರಿವರ್ಸ್ ಹೊಡ್ಕೊಳ್ಳೋದು ಅವರೇ ಅಂತ ಹೇಳಿ. ಶಾರದಮ್ಮ ನಗರ, ಇದು ಶಾರದಮ್ಮನ ಆಶೀರ್ವಾದ ಇರ್ತಕ್ಕಂಥದ್ದು ಎಲ್ರಿಗೂ ಇರ್ತದೆ, ರೇವಣ್ಣ ಒಬ್ಬರಿಗಲ್ಲ. ರೇವಣ್ಣ ಒಬ್ಬ ನಿಮ್ಮೆ ಹಿಡ್ಕೊಂಡು ಯಾಲಕ್ಕೆ ಯಾರು ಹಾಕೊಂಡೋದ್ರೆ ಇಂಪಾರ್ಟೆಂಟ್ ಅಲ್ಲ. ಜನ ದೇವರು ಶಾರದಮ್ಮನೂ ಈ ತರ ದುಡ್ಡು ಹೊಡಿ ಅಂತ ಹೇಳಿರೋದಿಲ್ಲ. ದುಡ್ಡು ಹೊಡೆದಿದ್ದನ್ನ ರಕ್ಷಣೆ ಮಾಡೋದಕ್ಕೆ ಶಾರದಮ್ಮನ ಪೂಜೆ ಮಾಡ್ತಾರೆ ಇವರು. ಶಾರದಮ್ಮ ಯಾರು ತಪ್ಪು ಮಾಡಿರ್ತಾರೋ ಅವ್ರಿಗೆ ಶಿಕ್ಷೆ ಮಾಡ್ತಾರೆ. ದೇವರೇ ಇದ್ರೆ ಇವ್ರಿಗೆ ಶಿಕ್ಷೆ ಆಗ್ತದೆ ಅಂತ ನಮ್ಗೆ ನಂಬಿಕೆ ಇದೆ.
ಹಾಗಾಗಿ ರಿವರ್ಸ್ ಏನ್ ಆಗೋದಿಲ್ಲ ಅಂತ ನೀವ್ ಹೇಳ್ತೀರಿ. ಈಗ ಐಟಿ ಇಲಾಖೆ ಯಾವನ್ರಿ ಅನ್ನುವಂತ ಪ್ರಶ್ನೆಯನ್ನು ಕೂಡ ಈ ಸಂದರ್ಭದಲ್ಲಿ ಅವ್ರು ಕೇಳಿದ್ದಾರೆ. ಅಲ್ಲಮ್ಮ, ಈಗ ರಿವರ್ಸ್ ಆಗೋದಿಲ್ಲ. ಈಗ ಶಾರದಮ್ಮನ ಪೂಜೆ ಮಾಡಿ ಅದನ್ನ ಅನುಕೂಲ ಪಡ್ಕೋಬೇಕು ಅಂದ್ರೆ ಅವ್ರಿಗೆ ರಿವರ್ಸ್ ಆಗಿರೋದು. ಈಗ ಅದು ಐಟಿ ಅವ್ರಿಗೆ 420 ಅಂತ ಮಾತಾಡ್ತಾನೆ. ಅನ್ಎಜುಕೇಟೆಡ್ ಅವನು 7ನೇ ಕ್ಲಾಸ್ ಓದಿದ್ದಾನೆ. ಅಟ್ಲೀಸ್ಟ್ ಅದು ಯಾರ ಬಗ್ಗೆ ಹೆಂಗ್ ಮಾತಾಡ್ಬೇಕು ಅಂತ ಗೊತ್ತಾಗದ್ ಬೇಡ. ಅವ್ರಿಗೆ 3 ಸಲ ಮಂತ್ರಿ ಆಗಿದ್ದಾನೆ. ಇವನ್ನೆಲ್ಲ ನೋಡಿದ ತಕ್ಷಣ ಸರ್ಕಾರವನ್ನ ಅವರ ರಾಜಕೀಯವಾಗಿ ದುರ್ಬಳಕೆ ಮಾಡ್ಕೋತಕ್ಕಂತ ಒಂದು ಮಿಷನರಿ ಮಾಡ್ಕೊಂಡಿದ್ದಾರೆ ಅಂತ ಅದೇ ವಿಚಾರವನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ ಅವರೇ ಆರೋಪ ಮಾಡ್ತಿದ್ದಾರೆ. ಮೋದಿಗೂ ಕೂಡ ಅದೇ ಸಂದರ್ಭದಲ್ಲಿ ಬೈದಿದ್ದಾರೆ, ಪ್ರಧಾನಿ ಮೋದಿಗೂ ಕೂಡ. ನೋಡಿ, ಈಗ ಶಾರದಾಂಬೆ ಅವರು ನಂಬಿದ್ರೆ ಆ ಶಾರದಾಂಬೆ ಇರೋವತ್ಕೆನೆ ಇವರು ನನ್ನನ್ನು ಪೂಜೆ ಮಾಡಿ ನನ್ನ ಮೋಸ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಶಾರದಾಂಬೆನೆ ಇಡ್ತಿರೋದು. ಈಗ ಅವ್ರಿಗೆ ದೇವರ ರಕ್ಷಣೆ ಮಾಡ್ಬೋದಾಗಿತ್ತಲ್ಲ ಶಾರದಾಂಬೆ. ಅಂದ್ರೆ ಏನು ಆಗ್ತಾ ಇರ್ಲಿಲ್ಲ, ಇಂತಹ ದಾಳಿಗಳೇ ನಡೀತಾ ಇರ್ಲಿಲ್ಲ, ಗೊತ್ತಾಗ್ತಿರ್ಲಿಲ್ಲ ಅಂತ. ನೋಡಿ, ಶಾರದಾಂಬೆ ನಿಜವಾಗ್ಲೂ ಕೂಡ ದೇವರು ನಿಜವಾಗ್ಲಿ ಅವ್ರು ಏನ್ ಮಾಡಿದಾರೆ ಅಂದ್ರೆ ನನ್ನನ್ನ ಈ ತರ ಮೋಸ ಮಾಡ್ಕೊಂಡ್ಬಂದ್ ನನ್ನ ರಕ್ಷಣೆ ನನ್ ಜೊತೆ ಬರ್ಬೇಡ ಅಂತೇಳಿ ಶಾರದಾಂಬೆನೇ ಇಡ್ತಿರೋದು ಅಂತ ನನ್ನ ಪ್ರಕಾರ. ಈಗ ಅಂದ್ರೆ ನಿಮ್ಮ ಪ್ರಕಾರ ಅವರಿಗೆ ರಿವರ್ಸ್ ಆಗಿದೆ ಇದು ಅಂತ? 100ಕ್ಕೆ 100 ಪೂಜೆ ಮಾಡೋದೇನ್ ಹೇಳಿ, ಇವರು ಶತ್ರು ಹೋಮ ಮಾಡೋದು ಇನ್ನೊಂದು ಮಾಡ್ತಕ್ಕಂಥ ಮಾಡೋದು ಏನಾಗ್ತದೆ ಅಂದ್ರೆ ವಾಪಸ್ ರಿವರ್ಸ್ ಅವ್ರಿಗೆ ಬರ್ತದೆ. ಈಗ ಅದು ಅವ್ರಿಗೆ ಆಗಿರ್ತಕ್ಕಂಥದ್ದು ನೋಡಿದ್ರೆ ದೇವರು ನಮ್ಮ ಪರ ಇದ್ದಾನೆ, ಅವ್ರ ಪರ ಇಲ್ಲ. ಈಗ ಕೂಡ ಮಾತನಾಡಿದ್ದಾರೆ ಇದರಲ್ಲಿ ಈ ರೀತಿಯಾಗಿ ಯಾವನ್ರಿ ಐಟಿ ಇಲಾಖೆಯವರು ಯಾವ್ದ್ರಿ ಅದು ಅನ್ನುವಂತ ರೀತಿಯಲ್ಲಿ, ಜೊತೆಗೆ ಪ್ರಧಾನಿ ಮೋದಿ ಅವರನ್ನ ಕೂಡ ಈ ಸಂದರ್ಭದಲ್ಲಿ ತರಾಟೆಗೆ ತಗೊಂಡಿದ್ದಾರೆ ಅವರು ಅಂತ. ನೋಡಿ, ಐಟಿ ಅಧಿಕಾರಿ ಇರ್ತಕ್ಕಂಥವ್ರು ನಾನೇ ತಪ್ಪು ಮಾಡ್ಲಿ ಅಥವಾ ನಂದು ಇದನ್ನ ಮಾಡ್ಲಿ ಮಾತಾಡಿದ್ದಾರೆ ಬಾಲಕೃಷ್ಣ ಅವರ ಮೇಲೆ. ನೋಡಿ, ಯಾರೇ ಮಾಡ್ಲಿ ಐಟಿಯರು ಇಟ್ ಇಸ್ ಇನ್ಸ್ಟಿಟ್ಯೂಷನ್ ಫಾರ್ ದ ಕಂಟ್ರಿ. ಹೂವರ್ ಡನ್ ರಾಂಗ್ they will be punishable under that ಅವರ ಆಫೀಸಿಂದ. ಅದರಲ್ಲಿ ವಿ ಆರ್ ನಾಟ್ ಅಬೋವ್ ದೆನ್ ಲಾ ಅಲ್ವಾ? ಲಾ ಸ್ಪೀಕ್ಸ್ ಅಲ್ವಾ? ಲಾ ಅಂದ್ರೆ ಗೊತ್ತಿಲ್ವಲ್ಲ. ಒಬ್ಬ ಅಧಿಕಾರಿಗೆ 420 ಅಂತ ಮಾತಾಡ್ತಾನೆ ಅಂದ್ರೆ ಇವ್ನು 840 ಇರ್ಬೇಕಲ್ವ ರೇವಣ್ಣ? ಅಲ್ಲ, ಈಗ ಹೇಮಂಜ್ ಅವ್ರೀಗ ನೀವು ಗಮನಿಸಿರ್ಬೋದು, ಟ್ರೋಲ್ ಅಲ್ಲೂ ಕೂಡ ಈಗಾಗಲೇ ಆಗ್ತಾ ಇದೆ. ಒಂದ್ ಕಡೆ ಏರ್ ಸ್ಟ್ರೈಕ್ ಮಾಡಿರೋದು ಮೋದಿ ಅಲ್ಲ, ಅದು ಸೈನಿಕರು ಅಂತ ಹೇಳ್ತಾರೆ. ಇನ್ನೊಂದು ಕಡೆ ನಿನ್ನೆ ಆಗಿರುವಂತಹ ಒಂದು ಕ್ಷಿಪಣಿಯ ಪ್ರಯೋಗದ ಇದು ಕೂಡ ಅದು ಅಲ್ಲ, ಅದು ಸೈಂಟಿಸ್ಟ್ ಅಂತ ಹೇಳ್ತಾರೆ. ಹಾಗಾದ್ರೆ ಐಟಿ ದಾಳಿ ಮಾತ್ರ ಕೇಂದ್ರ ಸರ್ಕಾರ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿ ಇದು ಕೂಡ ಸಾಕಷ್ಟು ಟ್ರೋಲ್ ಆಗ್ತದೆ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನೋಡಿ ಅಮ್ಮ, ಸೈಂಟಿಸ್ಟೇ ಮಾಡೋದು. ಸೈಂಟಿಸ್ಟ್ಗೆ ಶಕ್ತಿ ಕೊಡೋರು ಯಾರು? ಸರ್ಕಾರ. ಸರ್ಕಾರದ ಮುಖ್ಯಸ್ಥರು ಯಾರು? ಮೋದಿ ಅವರು. ಈಗ ಇಂತಹ ವಿಚಾರ ಬಂದಾಗ ಮಾತ್ರ ಇದು ಕೇಂದ್ರ ಸರ್ಕಾರ ಮೋದಿ ಅಂತ ಬರುತ್ತೆ. ಅಂತಹ ವಿಚಾರ ಬಂದಾಗ ಐಟಿ ಬಂದಾಗ ಮಾತ್ರ ಮೋದಿ ಅಂತ ಹೇಳ್ತಾರೆ. ಇದನ್ನ ಮಾಡಿದಾಗ ಅವರು ಸೈಂಟಿಸ್ಟ್ ಮಾಡೋರು ಅಂದ್ರೆ ಸೈಂಟಿಸ್ಟ್ಗೆ ಇಷ್ಟು ಯಾಕೆ ಶಕ್ತಿ ಕೊಟ್ಟಿರ್ಲಿಲ್ಲ? ಈಗ ವಿ ಶುಡ್ ಥ್ಯಾಂಕ್ಫುಲ್ ಮೋದಿ. ಈಗ ಪ್ರಪಂಚದ 4ನೇ ದೇಶ ಇದನ್ನ ಮಾಡಿರ್ತಕ್ಕಂಥದಕ್ಕೆ ಹೆಗ್ಗಳಿಕೆ ನಮ್ ದೇಶಕ್ಕೆ ಬಂದಿದೆ ಅಲ್ವಾ? ಯಾರೇ ಸೈಂಟಿಸ್ಟ್ ಮಾಡ್ಲಿ, ಮುಖ್ಯಸ್ಥ ಮೋದಿ ತಾನೆ, ಅಂಡರ್ ದ ಲೀಡರ್ಶಿಪ್ ಆಫ್ ಮೋದಿ ಗವರ್ಮೆಂಟ್. ವಿ ಹ್ಯಾವ್ ಟು ಥ್ಯಾಂಕ್ಸ್. ಅಲ್ಟಿಮೇಟ್ಲಿ ಅವ್ರು ಮಾಡಿರ್ತಕ್ಕಂಥದ್ದೇನು ದೇಶವನ್ನ ರಕ್ಷಣೆ ಮಾಡ್ತಕ್ಕಂಥದಕ್ಕೆ ಮಾಡಿರ್ತಕ್ಕಂಥದ್ದಲ್ವಾ? ಅವ್ರು ಒಪ್ಕೋಬೇಕು ಅಂತ ಹೇಳಿ, ಒಂದ್ ವೇಳೆ ಅದನ್ನ ಒಪ್ಕೊಂಡ್ರೆ ಇದು ಕೂಡ ಹಾಗಾದ್ರೆ ಮೋದಿ ಅವ್ರದ್ದು ಅಲ್ಲ ಇದು ಅಂತ ಒಪ್ಕೋಬೇಕು. ಐಟಿ ಇಲಾಖೆನೆ ಮಾಡಿದ್ದು ಅಂತ ಒಪ್ಕೋಬೇಕು. ಐಟಿ ಇಲಾಖೆ ಯಾರ್ದು ಅಲ್ಲ. ಐಟಿ ಇಲಾಖೆ ಯಾರು ತಪ್ಪು ಮಾಡಿರ್ತಾರೆ, ಯಾರು ಟ್ರಾನ್ಸಾಕ್ಷನ್ ಮಾಡಿರ್ತಾರೆ ಅವ್ರನ್ನ ಪತ್ತೆ ಹಚ್ಚಿ ಕ್ರಮ ತಗೊಳ್ತದೆ ಐಟಿ ಇಲಾಖೆ. ನಾನ್ ಮಾಡಿದ್ರು ಮಾಡ್ಬೋದು, ಇನ್ನೊಬ್ರು ಮಾಡಿದ್ರು ಮಾಡ್ಬೋದು, ಎಲ್ರು ಮಾಡಿದ್ರು ಮಾಡ್ಬೋದು. ಥ್ಯಾಂಕ್ ಯು.